ಲೋ ನನ್ನ ಯಾಂಡ್ರಿಂದ ನಂಗೆ ನೆಮ್ಮದಿ ಇಲ್ಲ ಕಣ. ನನ್ನ ಯಾಂಡ್ರು ನನ್ನಂತೂನುವೆ ಹಿಂಸೆ ಇಕ್ತಳ್ ಕಣ. ನೆಮ್ಮದಿನೇ ಇಲ್ಲ ನನ್ನ ಯಾಂಡ್ರಿಂದ ನನಗಂತೂನುವೆ. ಥು, ಯಾಕನ ನಮ್ಮ ಅಣ್ಣ ಹಿಂಗೆ ಕಾಸು ಕೊಟ್ಬಿಟ್ನು ಅಂತ ಹೇಳ್ಬಿಟ್ಟು ಬೇಜಾರಾಯ್ತಾಯ್ತು ನನಗಂತೂನುವೆ. ಅಂದ್ರೆ ಬೇಜಾರೇನಿಲ್ಲ ಕಣ, ನಮ್ಮ ಅಣ್ಣಂಗೆ ಪಾಪ ಕಿಡ್ನಿ ಎಲ್ಲ ಆಪ್ರೇಷನ್ ಆಗೈತಂತೆ. ಯಾವ ಆಸ್ಪತ್ರೆನ ಕಷ್ಟಪಡ್ತಾವನೋ ಏನೋ ನಾ ಕಾಣಿ. ನನ್ನ ಯಾಂಡ್ರು ಲೆಕ್ಕ ಹಾಕು, ನಮ್ಮ ಅಣ್ಣಂಗೆ ಆಪ್ರೇಷನ್ ಆಗೈತೆ ಅಂದ್ರೂ ಅವಳು ಕರುಣೆ ಇಲ್ಲ ಪೊದ್ದಿಗೆ ಅಂತ ಹೇಳಿದ್ರೆ ಇನ್ನು ಯಾರಿಗಿರ್ತದ ಕಣ ಕರುಣೆ. ನಿನಗೆ ಅಷ್ಟೊಂದು ಕರುಣೆ ಪಿರುತಿ ಇದ್ದಿದ್ರೆ ನೀನು ಹೋಗ್ಬಿಟ್ಟು ನೀನು ನಿನ್ನ ಹೆಂಡ್ರಿಗೆ ಕಾಸು ನಿಂತ್ಕೊಂಡು ಯಾಕ್ಲ ಕೊಡಕ್ಕೆ ಹೋದೆ? ನೀನು ಪಿರುತಿ ಇದ್ದಿದ್ರೆ ನಿಮ್ಮ ಅಪ್ಪ ಅಮ್ಮನ ತೆಗಿಸ್ಕೊಂಡು ನಿನ್ನ ಕಾಸು ಕೊಡ್ಬೇಕಿತ್ತು. ಅದು ಬಿಟ್ಬಿಟ್ಟು ಇದು ಯಾಕ್ಲ ಹಿಂಗೆ? ಏನ್ ಮಾಡಕ್ಕಾಯ್ತದೆ? ಆ ಅಯ್ಯೋ ಬಿಡು. ಈಗ ನೋಡು ಅವಳು ಕುಂತವಳಿ, ನನ್ನ ಕಾಸೇ ಬೇಕು, ನಮ್ಮ ಅಣ್ಣ ಇಂತಾಗ ಏನಿಯ ಇಸ್ಕೊಂಬಿಟ್ಟು ನಿಮ್ಮ ಅಣ್ಣ ಇಂತಾಗ ಏನಿಯ ಬಾ ಅಂತ ಹೇಳ್ಬಿಟ್ಟು ಹೇಳೋಳಿ. ಅದಕ್ಕೆ ಹೋಗಿ ನಮ್ಮ ಅಣ್ಣ ಇಂತ ಕಾಸು ಕೇಳನಿ ಅಂತ ಹೋಯ್ತಾ ಇದ್ದೀನಿ. ಅದಕ್ಕೆ ಬಾ ಹೋಗ್ಬಿಟ್ಟು ಭದ್ರಮ್ಮನ ಮಂತಕ್ಕೆ ಹೋಗ್ಬಿಟ್ಟು ಅಣ್ಣ ಹಿಂಗೈ ಪರಿಸ್ಥಿತಿ ಕಾಸು ಕೊಡು, ಆಮೇಕಿಂದ ನಿಂಗೆ ಅದು ಅರ್ಧ ಗಂಟೆ ಬಿಟ್ಕೊಂಡು ಕಾಸು ವಾಪಸ್ ಇಸ್ಕೊಬಿಟ್ಟು ಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಇದು ಒಳ್ಳೆ ಪಾಸಿಟಿವ್ ಬಂದ್ಲ ಈ ಹೆಣ್ಮಕ್ಳದು. ಈ ಹೆಣ್ಮಕ್ಳು ತಗ್ಲಾಕೊಂಡ್ರಂತೂ ಕಷ್ಟ. ನೀನು ಉಗಿಬೇಕಿತ್ತು ತಾನೇ, ನಮ್ಮ ಅಣ್ಣ ಆಸ್ಪತ್ರೆನಾಗ ಅವನಲ್ಲಿ, ನಮ್ಮ ಅಣ್ಣ ಆಸ್ಪತ್ರೆನಾಗ ಅವನಿ ಅಂತ ಅಂದ್ರೂ ನಿನಗೆ ಆ ದೌಲತ್ತು ದುರಂಕಾರ ಬೇಕಾ ನಿನಗೆ ಅಂತ ನಿನ್ನ ಹೆಂಡ್ರು ಉಗಿಬೇಕಿತ್ತು. ಓದಂಗೆ ಬಿಟ್ಟಿರೋದಕ್ಕೆ ನಿನ್ನ ಹೆಂಡ್ರು ಹಿಂಗಾಡ್ತಿರತ್ತಾಗ. ನನ್ನ ಹೆಂಡ್ರು ಆಡ್ತಾಳೆ ಕಣಪ್ಪ, ಈ ಜೊಯ್ಯಮ್ಮೇನು ಕಮ್ಮಿ ಇಲ್ಲ. ಆದ್ರೂ ಒಂದು ರೇಂಜ್ಗೆ ಅಡಕುಕ್ ಮಾಡಿಕೊಂಡಿವ್ ನಾನಂತೂನುವೆ. ಥು, ಈ ಹೆಂಡ್ರುಗಳು ಭಯ ಇದ್ರೆ ಹಿಂಗೇನೇ ಆಗೋದು. ಲವ್ ಮ್ಯಾರೇಜು ಅಂತ ಗಿರ್ಗಿಟ್ಲಿ ಆಡಿಸ್ತಾಳೆ ಕಣ, ಸುಮ್ಕೆನೇನಿಯ ಗಿರ 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 ಅಂತ ಗಿರ್ಗಿಟ್ಲಿ ಆಡಿಸ್ಬಿಡ್ತಾಳೆ ನನ್ನೇನೇನಿಯ ಕಿತ್ತೋದಳು. ಸರಿ ನೋಡೋಣ ಇರು, ಬಾ ನಮ್ಮ ಅಣ್ಣ ಇಂತಕ್ಕೆ ಹೋಗ್ಬಿಟ್ಟು ಕಾಸು ಬೇಕು ಅಂತ ಹೇಳ್ಬಿಟ್ಟು ಕೇಳಿಸ್ಕೊಂಬಿಟ್ಟು ಬರೋಣ. ಇನ್ನೇನು ಆ ಭದ್ರಮ್ಮ ಇನ್ನೇನು ಮಾಡ್ತಿತ್ತಾಳೋ ಏನು, ಆಯಮ್ಮನ ಕೊಡ್ತಾಳೆ, ಯಾರೋ ಒಬ್ರತ ಕೊಟ್ಟು ಇಸ್ಕೊಂಡೇನೋ ಆಯ್ತದೆ. ಬಾ ಹೋಗೋಣ. ದುಡ್ಡು ಇಸ್ಕೊಬಿಟ್ಟು ಬಂದು ಮಕ್ಕೊಡ್ದಂಗೆ ಹೇಳು, ನಮ್ಮಣ್ಣ ಆಸ್ಪತ್ರೆನಾಗ ಇದ್ರೂ ದುಡ್ಡು ಕೇಳಿದೆಯಲ್ಲ ಮನೆಯಾಳಿ, ನಿನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸರಿಯಾಗಿ ಹೇಳು. ಹೇಳ್ತೀನಿ, ನಾನು ಹೆಂಡ್ರನ್ನ ಬಿಡಕ್ಕಿಲ್ಲ. ನಮ್ಮ ಮನೆಗೆ ಸಾಯ್ತಾರೆ ಅಂದ್ರೂ ನೀನು ನಿನ್ನ ಕಾಸು ನೀನು ಕೊಟ್ಬಿಡ್ಬೇಕಲ್ಲ. ಹಂಗೆ ಹಿಂಗೆ ಅಂತ ಸರಿಯಾಗಿ ಉಗಿತೀನಿ, ನೋಡ್ತಾ ಇರು. ಉಗಿಬೇಕು ನೀನು ಸರಿಯಾಗೇನೆ. ಅಣ್ಣ, ಅಣ್ಣ, ಅಣ್ಣ. ನಿಮ್ಮ ಅಣ್ಣ ಎಲ್ಲಿ ಕುಂತವನು? ಅಲ್ಲ ಕಣ, ಭದ್ರಮ್ಮನ ಜೊತೆನಾಗಿ ಇದ್ಕೊಂಡು ಅದು ಯಾಕ್ಲ ಬಂದ್ಬಿಟ್ಟು ನಿಂತಾಗ 50,000 ರೂಪಾಯಿ ಕೇಳ್ದ? ಹಾ, ನಾನು ಟೆನ್ಷನ್ ಆಗಿದ್ದೆ ಕಣ. ಏನು ಕೇಳ್ದೆ, ಏನು ಕಿಡ್ನಿ ಅಂದ್ಬಿಟ್ಟು ನಾ ಅದಕ್ಕೆ ಕೊಟ್ಬಿಟ್ಟೆ ನಾನು. ಇನ್ನೇನು ಕೇಳಕ್ಕೆ ಹೋಗ್ಲಿಲ್ಲ ನಾನು. ಟೆನ್ಷನ್ ಆಗಿ ಏನು ಕೇಳ್ದೆ ಅನ್ನೋದೇ ಮರ್ತು ಹೋಗ್ಬಿಟ್ಟೈತಿ. ಕಿಡ್ನಿ ಆಪ್ರೇಷನ್ ಅದು ಇದು ಅಂತ ಕೊಟ್ಬಿಟ್ಟೆ ನಾನಂತೂನುವೆ. ಏನು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಾ? ಏನಿಸ್ಯಾ? ನಾನು ನಮ್ಮ ಅಣ್ಣ ಹುಡಿಕೊಂಡು ಬಂದೆ. ನಮ್ಮ ಅಣ್ಣ ಇಂತ ಗೊಸಿ ಮಾತಾಡ್ಬೇಕು. ನಮ್ಮ ಅಣ್ಣ ಏನ್ ಕರೀರಿ. ಯಾವ ಅಣ್ಣಯ್ಯ? ನಿಮ್ಮ ಅಣ್ಣಯ್ಯ ನಮ್ಮ ಮನೆಗೆ ಯಾಕಿರ್ತಾನೆ? ಇದ್ಯಾಕೆ ಹಿಂಗೆ ಹೇಳ್ತಾ ಇದ್ಯಾ? ನಮ್ಮ ಅಣ್ಣ ನಿಮ್ಮ ಮನೆಗೆ ತಾನೇ ಇರೋದು, ನಿನ್ ತಂಗಿನ ತಾನೇ ಮದುವೆ ಮಾಡ್ಕೊಂಡಿರೋದು. ನನ್ನ ತಂಗಿನ ಮದುವೆ ಮಾಡ್ಕೊಂಡಿದ ತಕ್ಷಣ ಏನಿಯಾ ನಾನೇನಾದ್ರೂ ಒಂದು ವೈದ್ ಇರಿಸ್ಕೊಬೇಕಾಯ್ತದ? ನಾವೇ ಇರಿಸ್ಕೊಳ್ಳೋಣ. ಅವನೇನೆ ದೊಡ್ಡದಾಗ ಸಾಕ್ತೀನಿ ಅಂತ ಹೇಳ್ಬಿಟ್ಟು ದಿಮಾಕಾಗೆ ಮನೆ ಬಿಟ್ಬಿಟ್ಟು ಹೋಗವನೆ. ಏನು, ಮನೆ ಬಿಟ್ಬಿಟ್ಟು ಹೋದ್ನಾ? ನೀವಿನೆಂಥ ಕ್ರೂರಿ ಜನ ಇರಬೇಡ ನೀವಂತೂನುವೆ. ಕ್ರೂರಿ ಅಂದ್ರೆ ಕ್ರೂರಿ ನೀವಂತೂನುವೆ. ನಮ್ಮ ಅಣ್ಣ ಈ ಕಿಡ್ನಿ ಆಪ್ರೇಷನ್ ಆದ್ರೂನುವೆ 10 ಪೈಸಾ ಕಾಸು ಕೊಡಿದಂಗೆ ನಮ್ಮ ಅಣ್ಣನ ಈಚೆ ಕಡೆಗೆ ಹಾಕಿದಿರಲ್ಲ. ನೀವಿನ್ ಎಂಥ ಕಿತ್ತೋದ್ ಜನ ಇರಬೇಡ ಅಂತ ಹೇಳ್ಬಿಟ್ಟು ನಂಗೆ ಇವಾಗ ಅರ್ಥ ಆಯ್ತೈತೆ. ನೀವು ನಿಮ್ ಕಿತ್ತೋದ್ ಬುದ್ಧಿನೋ, ನೀವು ಕಿತ್ತೋದ್ ಜನ ನೀವಂತೂನುವೆ. ಥೂ, ನಾಚಿಕೆ ಆಯ್ತದೆ ಹೇಳ್ಕೊಳಕ್ಕೇನೇನಿಯ. ನಮ್ಮ ಅಣ್ಣಯ್ಯ ಎಷ್ಟು ಕಷ್ಟಪಟ್ಬಿಟ್ಟು 10 ರೂಪಾಯಿಗೆ ಒದ್ದಾಡ್ತಾವ್ ಗೊತ್ತಾ? ಇಲ್ಲಿ ಮನೆಗೆ ಇರ್ಸ್ಕೊಂಡ್ಮೇಲೆ ಆಪ್ರೇಷನ್ ನೀವೇ ಮಾಡಿಸ್ಬೇಕು ತಾನೇ? ಮಾಡ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಮನೆಗೇನು ಕಿಟ್ಕೊಳ್ರಿ ಅಣ್ಣಯ್ಯ. ಆ ಹೆಂಡ್ತಿನ ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ತಾಳಿ ಕಡ್ದ ನನ್ನ ಮಗ. ಯಾವ ಕಿಡ್ನಿ, ಯಾವ ಆಪರೇಷನ್ ಆಗೈತಾ ನನ್ನ ಮಗಂಗೆ? ಗುಂಡ್ಕಲ್ ಇದ್ಕೊಂಡು ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ದ, ಅವ್ನಿಗೆ ಆಪರೇಷನ್ ಬೇರೆ ಆಗೈತಾ? ಏನು ಹಂಗಂದ್ರೆ ಆಪರೇಷನ್ ಆಗಿಲ್ಲ ಅಂತನಾ? ಯಾಕೆ ಆಪರೇಷನ್ ಆಗೈತೆ? ಹ್ಮ್ ಅಲ್ಲ ಕಣ, ಮೊನ್ನೆ 3 ದಿನದಿಂದ ಮನೆ ಬಿಟ್ಟು ಹೋಗೋನು ಅಷ್ಟೇ ಏನಿಯ. 3 ದಿನ ತನಕ ಮನೆಗೆ ಏನಿಯ ಬಿದ್ದಿದ್ದ, ಯಾವ ಆಪರೇಷನ್ ಇಲ್ಲ ಏನು ಇಲ್ಲ. ಬಂದ್ಬಿಟ್ಟು ನಮ್ಮ ಅಮ್ಮಂತಾಗ ದುಡ್ಡು ಕೊಡು ಅಂತ ಭಿಕ್ಷೆ ಎತ್ತವನೆ. ಯಾರು ಕಾಸು ಕೊಟ್ಟಿಲ್ಲ. ಊರಾಗಿರೋರ್ ತಗೆಲ್ಲ ಅವರು ಇವ್ರ ತಗೆಲ್ಲ ಕಾಸು ಕೇಳೋದಂತೆ. ಕಾಸು ಬೇಕು ಅಂತ ಹೇಳ್ಬಿಟ್ಟು ಯಾರು 10 ಪೈಸಾ ಕೊಟ್ಟಿಲ್ಲ. ನನ್ನ ಮಗಂಗೆ ಯಾರು ಕೊಡ್ತಾರೆ? ಕೆಲಸ ಕಾರ್ಯ ಇಲ್ಲ, ಏನೂ ಇಲ್ಲ. ನೋಡು, ನಿನಗೂ ಹೇಳ್ತಿದ್ದೀನಿ, ನಿಂತಾಕ್ ಬಂದ್ಬಿಟ್ಟೇನ ನನ್ನ ತಂಗಿನೂ ನಿಮ್ಮ ಅಣ್ಣ ಇಬ್ರು ಕಾಸು ಕೊಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಡೌ ಮಾಡಿದ್ರೆ 1 ರೂಪಾಯಿ ಕಾಸು ಕೊಡಕ್ಕೆ ಹೋಗ್ಬೇಡ್ರಿ. ಮನೆ ಬಿಟ್ಬಿಟ್ಟು ಹೋಗೋರಲ್ಲ ಬುದ್ಧಿ ಕಲ್ತ್ಕೊಂಡು ಸಾಯ್ಲಿ ಅವ್ರಿಗೂ. ಇಲ್ಲ ಅಂತ ಹೇಳಿದ್ರೆ ಅವ್ರು ಬುದ್ಧಿ ಬರೋದು ಯಾವಾಗ? ದೌಲತ್ತು ಅವ್ರಿಬ್ರಿಗೂನುವೆ. ನೋಡು, ಕಾಸು ಗೀಸ್ ಕೇಳಕ್ ಬಂದ್ರೆ ಕಾಸು ಕೊಡಕ್ ಹೋಗ್ಬೇಡ. ಅವರು ಜೀವನ ಮಾಡಕ್ಕೆ ಇಲ್ಲ ಮಜಾ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕಾಸು ಇಸ್ಕೊಂಡಿರ್ತಾರೆ. ಹುಷಾರು. ಏನ್ಲ ಹೇಳ್ತಿದೀಗ? ಹಂಗಾರೆ ಅವನು ಕಿಡ್ನಿ ಪಡ್ನಿ ಇದೇನು ಸ್ಟೋನು ಪಾನು ಇಲ್ವಾ? ಏನು ಇಲ್ಲ, ಕುಂಡ್ಕಲ್ಲಿದ್ದಂಗೆ ಇದ್ದ. ದುಡ್ಗೋಸ್ಕರ ಅಲೀತಿದ್ದ ಸುಮ್ಕೇನಿಯ. ದುಡ್ಡು ಕೊಡು ಅಂತ ಅಲೀತಿದ್ದ ಸುಮ್ಕೇನಿಯ. ನಾವ್ಯಾರು 10 ಪೈಸಾನು ಕೊಡ್ಲಿಲ್ಲ ತಗ. ನೀನು ಕೊಡಕ್ ಹೋಗ್ಬೇಡ ಅಂತ ಹೇಳ್ತಾ ಇದೀನಿ ಅಷ್ಟೇನಿಯ. ನನ್ನ ತಂಗಿನ ಕರ್ಕೊಂಡು ನನ್ನ ಹೆಂಡ್ತಿನ ಸಾಕ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಬಿದ್ದವನಿ ಕಂತ್ರಿ ನನ್ನ ಮಗ. ಅದಕ್ಕೆ ನೀ ಹೇಳಿದ್ದು ಹುಷಾರು, ಕಾಸು ಗೀಸ್ ಕೊಡಕ್ ಹೋಗ್ಬೇಡ. ಅಯ್ಯೋ ಅಣ್ಣ, ಅಯ್ಯೋ ದರಿದ್ರು ನನ್ನ ಮಗ. ನಮ್ಮ ಅಣ್ಣ ನಂತಾಗೇನಿಯ 50,000 ರೂಪಾಯಿ ಇಸ್ಕೊಂಡು ಹೊಂಟೋಗ್ಬಿಟ್ನಲ್ಲ.
ನೀನ್ ಯಾಕೆ ಕೊಡಕೋದೆ ಹೆಂಗನ್ನೋನು? ಆ ಕೊಟ್ಬಿಟ್ಟು ಇವಾಗ ಬಂದ್ಬಿಟ್ಟು ನಮ್ಮನೆ ಮುಂದೆ ಬಾಯ್ ಬಿಟ್ಕೊಂಡ್ರೆ ನಾವೇನೋ ವಾಪಸ್ ಕೊಡಕ್ಕಾಯ್ತದ? ನಮ್ಮನೆ ತಾಗ ಏನಕ್ಕೆ ಬಂದ್ಬಿಟ್ಟು ಇಲ್ಲಿ ಬಾಯ್ ಬಿಡ್ಕೊಂತ ಇದೀಯಾ? ಯಾರು ಹೇಳ್ರು ನಿಂಗೆ 50,000 ರೂಪಾಯಿ ಕೊಡು ಅಂತ ಹೇಳ್ಬಿಟ್ಟು? ಬಿಡು ನನ್ನ ತಂಗಿನ ಕರ್ಕೊಂಡು ಎಲ್ಲನ ಟ್ರಿಪ್ಪು ಗಿಪ್ಪು ಅಂತ ಹೇಳ್ಬಿಟ್ಟು ಗೋವಾ ಗೀವಾ ಅಂತ 50,000 ರೂಪಾಯಿ ಎತ್ಕೊಂಡು ಹೋಗಿತ್ತಾನೆ. ಇನ್ನೊಂದು 15 ದಿನ ಎಂಜಾಯ್ ಮಾಡ್ಕೊಂಡು ತಿರ್ಗಿ ವಾಪಸ್ ಬಂದೇ ಬರ್ತಾನೆ. ನನಗೆ ಗೊತ್ತಿಲ್ವಾ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು? ಆ ಈ ಬಾಳ್ ಬೇಕಿತ್ತು ಕಾಸು ಕೊಡೋದು 50,000 ರೂಪಾಯಿ. ಈಗ ನಿಮ್ಮ ಅಣ್ಣ 50,000 ರೂಪಾಯಿ ವಾಪಸ್ ಇಸ್ಕೊಂಡು ಹೋಗಕ್ಕೆ ಬಂದ? ಹ್ಞೂ ಕಣ, 50,000 ರೂಪಾಯಿ ವಾಪಸ್ಸು ಕೇಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿರೋದು. ಹ್ಮ್ 2 ವೈಟು 1 ರೆಡ್ಡು ಹಾಕೊಂಡು ಸುಮ್ನೆ ವಾಪಸ್ ಮನೆಗೆ ಹೋಗು. ಕೊಟ್ನಂತೆ ಕೊಟ್ಟ. ಕೊಟ್ಟಂಗೆ ಕೊಡಂಗೆ ಇಸ್ಕೊಂಡವ್ನು ಇರ್ಭದ್ರ. ಹೋಗ್ ಸುಮ್ಕೆ ನೀಯ. ಅಯ್ಯಯ್ಯೋ! ನನ್ನ ಹೆಂಡ್ರು ಪದ್ದು ಸುಮ್ನೆ ಬಿಡಕ್ಕಿಲ್ಲ ಕಣಣ್ಣೋ. ನನ್ನ ಹೆಂಡ್ರು ಪದ್ದಿಗೆ ಏನಾರ ಕಿಡ್ನಿ ಆಪರೇಷನ್ ಆಗಿಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಇಟ್ಟಾಡಿಸ್ತಾಳ್ ಕಣಣ್ಣೋ. ಈಗ್ಲೇನೆ ನೀ ಅನುಭವಿಸ್ತೀವ್ನಿ. ತಿರ್ಗಿ ಇನ್ನೂನು ಅನುಭವಿಸ್ಬೇಕಾಯ್ತದೆ. ಯಪ್ಪ ಅಯ್ಯೋ! ಅನುಭವ್ಸು ಮಗ್ನೆ ಅನುಭವ್ಸು. ಯಾರೋ ಏನೋ ಕೇಳಿದ ತಕ್ಷಣ ಕೊಟ್ಬಿಟ್ನಂತೆ ಇವ್ನು ಕಾಸು. ನಾನೇ ಹೇಳ್ತೀನಿ ಇರು, ಪದ್ದುಗೆ ಹೇಳ್ತೀನಿ ಸಿಗ್ಲಿ. ಅವ ಅಕ್ಕ ಎಲ್ಲನ ಸಿಗ್ತದಲ್ಲ ಹೇಳ್ತೀನಿ. ಹಿಂಗೆ ಆಪರೇಷನ್ ಆಗಿಲ್ಲ ಏನೂ ಆಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಹೇಳ್ತೀನಿ. ಅಯ್ಯೋ! ಅಂತ ಕೆಲಸ ಮಾಡ್ಬಿಟ್ಟು ಈಗ ಸುಮ್ನಿರಪ್ಪೋ ನೀನು. ಅಯ್ಯೋ! ನನ್ನ ಹೆಂಡ್ರೇನ್ ಸುಮ್ಕೆ ಬಿಡ್ತಾಳೆ ಅಂತ ಅನ್ಕಂಡ. ಈಗ ನನ್ನ ಕತೆ ಮುಗಿಸ್ಬಿಡ್ತಾಳೆ ಅಷ್ಟೇನ್ಯ ಇಸ್ಯ ಗೊತ್ತಾಯ್ತು ಅಂತ ಹೇಳಿದ್ರೆ. ಅವಳು ಮೊದ್ಲೇ ಚಂಡಿ ಚಾಮುಂಡಿ ನಿನ್ಗೂ ಗೊತ್ತಲ್ಲ. ಯವ್ವ ಚಂಡಿ ಚಾಮುಂಡಿಗೂನುವೆ ಶ್ಯಾನೆ. ಹಿಂಗ್ ನನ್ನ ಹೆಂಡ್ರಿಗೆ ವಿಷಯ ಗೊತ್ತಾಯ್ತು ಅಂತ ಅನ್ಕ ನನ್ನ ಕತೆ ಮುಗಿದೋಯ್ತು. ಹಣ 50,000 ರೂಪಾಯಿ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕಣಣ್ಣ. ದಯವಿಟ್ಟು ಇಸ್ಯ ಮಾತ್ರ ಏನೂ ಹೇಳ್ಲಿಲ್ಲ ಅಂತಂದ್ರೆ ಸಾಕು. ಈ ವಿಷಯ ಅವಳು ಗೊತ್ತಾಗ್ಬಾರ್ದು ಅಷ್ಟೇ ನಿನಿಯ. ಗಂಡಸ್ರು ಬಾಧೆ ನನಗೂ ಅರ್ಥ ಆಯ್ತದೆ. ಆ ಹೋಗು ಗಂಡಸ್ರು ಬಾಧೆ ನನಗೆ ಗೊತ್ತಾಗಕ್ಕಿಲ್ವಾ? ಏನು ಕಷ್ಟ ಅಂತ ಹೇಳ್ಬಿಟ್ಟು ಹೋಗು. ನಾನೇನು ಹೇಳಕ್ಕಿಲ್ಲ. ಇನ್ನೊಂದ್ಕಿತ ಬಂದ್ಬಿಟ್ಟು ಅವನೇನ ಕಾಸು ಗೀಸ್ ಕೇಳಿದ್ರೆ ಯಾಕುಡ್ದಾಗ ಹೊಡೆದು ಕಳ್ಸು. ಕಷ್ಟಪಟ್ಬಿಟ್ಟು ನನ್ನ ತಂಗಿನ ಸಾಕ್ಲಿ. ಕಟ್ಕೊಂಡವನಲ್ಲ ಒಬ್ಳೆಂಟ್ರು ಸಾಲದು ಅಂತ ಇಬ್ಬಿಬ್ರೆಂಟ್ರು ಬೇಕು ಅಂತ ಕಟ್ಕೊಂಡವನಲ್ಲ. ಹೋಗಿ ಸಾಯ್ಲಿ. ಸರಿ ಕಣ್ಣ, ಸರಿ ಆಯ್ತು. ಅಯ್ಯೋ! ನಡಿಲಾ ನಡಿಲಾ ಯವ್ವ. ನಾನು ಎಂಥ ಕೆಲಸ ಮಾಡ್ಬಿಟ್ಟೆ. ಕಿಡ್ನಿ ಸ್ಟೋನು ಅಂತ ಆಪರೇಷನ್ ಅಂತ ಕೇಳಿದ ತಕ್ಷಣ ಕಾಸು ಕೊಟ್ಬಿಟ್ನಲ್ಲೋ. ನಾನು ಎಂಥ ದಡ್ಡ ನನ್ನ ಮಗ ಇರ್ಬೇಡ. ಪೊದ್ದಿಗೆ ಮ್ಯಾಟ್ರು ಗೊತ್ತಾಯ್ತು. ಪೊದ್ದಿ ನನ್ನ ಕತೆ ಮುಗಿಸ್ಬಿಡ್ತಾಳೆ ಅಷ್ಟೇ ನೀನಿಯ. ಹಾಂ, ಹೌದೌದು. ನಿನ್ನ ಕತೆ ಗೋವಿಂದನೇನಿಯ. ಅನ್ಯಾಯವಾಗಿ ದುಡ್ಡು ಕಳ್ಕೊಂಬಿಟ್ಟೆ ಅಲ್ವ 50,000 ರೂಪಾಯಿನ. ಈಗ ನೋಡ್ರೆ ಪದ್ದಿ ನೋಡಿದ್ರೆ ಇಲ್ಲ ಕಾಸು ನಂಗೆ ಅದೇ ಕಾಸು ಬೇಕು ಅಂತ ಕುಂತವಳಿ. ಅಯ್ಯೋ! ನಿನಗೆ ಕರ್ಮಕ್ಕೆ ಹಿಂಗೆ ತಗ್ಲಾಕೊಳ್ಳೋದು ನೀನು. ನೀನು ಮಾಡಿಲ್ದಿರೋ ತೆಪ್ಪುಗಳಿಗೆಲ್ಲ ತಗ್ಲಾಕಂತೀಗ. ಸರಿ ಸರಿ ಬಾ. ಏನೋ ಒಂದು ಯೋಚನೆ ಮಾಡಿದ್ರಾಯ್ತು. ಬಾ. ಏನೋ ಒಂದು ಪ್ಲಾನ್ ಮಾಡ್ಲಾ. ನಡಿಲಾ. ಛೇ! ಇವ್ನು ಕಾಸು ಕೊಡಬಾರ್ದಾಗಿತ್ತು. ಯಾಕನ ಕಾಸು ಕೊಟ್ನೋ? ಕಾಸು ಕೊಟ್ಟಿದ್ದಿದ್ರೆ ಹಿಂಗೆಲ್ಲನೂನುವೆ ಇಷ್ಟೊತ್ತಿಗಾಗಲೇ ಅವಳಿಗೆ ಸರಿಯಾಗಿ ಬುದ್ಧಿ ಬಂದಿರೋದು. ಕಾಸು ಕೊಟ್ಬಿಟ್ಟ ಇನ್ನು 15, 20 ದಿನ 50,000 ರೂಪಾಯಿ ತಿನ್ಕೊಂಡು ಹೆಂಗೋ ಬಿದ್ದಿತ್ತವೆ. ಆಮ್ಯಾಕಿಂದ ತಾನೇ ಅವ್ರಿಗೆ ಗೊತ್ತಾಗೋದು. ಆದರೂ ಸದ್ಯ ಈ ಮನೆಗೆ ಬರಲಿಲ್ಲ ಅಂದರೆ ಸಾಕು ಅವಳಂತೂನುವೆ. ನಮ್ಮ ಅಮ್ಮಂಗಂತೂ ವಿಷಯ ಏನೂ ಗೊತ್ತಾಗಬಾರ್ದು. ಹಾಗೆ ಮೇಂಟೈನ್ ಮಾಡ್ತೀನಿ ನಮ್ಮ ಅಮ್ಮಂಗೂನುವೆ. ಅಬ್ಬಬ್ಬಾ! ನನ್ನ ಲವ್ವರ್‌ನ ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಿಟ್ಟು ಬಂದ್ಬಿಟ್ರೆ ಎಲ್ಲ ಪ್ರಾಬ್ಲಮ್ಮುನುವೆ ಸಾಲ್ವ್ ಆಯ್ತದೆ. ನೋಡ್ಲಾ ನಾನು ಮಾಡಿರೋ ಒಂದೇ ಒಂದು ತಿಪ್ಪಿಗೆ ಹಂಗೆಲ್ಲ ಆಗೋಯ್ತು ಅಂತ ಹೇಳ್ಬಿಟ್ಟು ನಾನು ಇದೆಲ್ಲ ಮಾಡಬಾರ್ದಾಗಿತ್ತು ಕಣ. ನಾನು ಎಲ್ಲನೂ ಯಾಕನ ಇಂಥ ಕೆಲಸ ಮಾಡ್ಬಿಟ್ಟು ಏನೋ ಅಂತ ಅನ್ನಿಸ್ತೈತಿ. ನಾನು ಎಂಡ್ರು ಕಾಸನ್ನ ಕೊಡಬಾರ್ದಾಗಿತ್ತು ಕಣ. ನಮ್ಮ ಅಣ್ಣ ಇಂಥ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣ. ಆವಾಗಿಂದ ಹೇಳಿದ್ದೇ ಹೇಳ್ತೀಯ, ಕೊರೆದಿದ್ದೇ ಕೊರಿತೀಯ, ಮಾಡಿದ್ದೇ ಮಾಡ್ತೀಗ, ಮಾತಾಡಿದ್ದೇ ಮಾತಾಡ್ತೀಗ. ಈಗ ಸುಮ್ಮನೆ ಎದ್ದು ನೋಡಿ ಮಂತಕ್ಕೆ ಇಲ್ಲಿ ಕುಂತ್ಕೊಂಡು ಏನು ಮಾಡೀಗ ನೀನು? ನಿನ್ನ ಎಂಡ್ರಿಗೆ ಹೆಂಗೋ 50,000 ರೂಪಾಯಿ ಕೊಟ್ಟಿದ್ದೀಗಲ್ಲ ನಿಮ್ಮ ಅಪ್ಪ ಕೊಟ್ಟಿರೋದನ್ನ. ಆಮೇಕಿಂದ ನಿಮ್ಮ ಅಣ್ಣ ಸಿಕ್ಕಿದಾಗ ಫೋಟೋ ಗಿಟೋ ತೆಗೆದ್ಬಿಟ್ಟು ಕೊಟ್ರಾಯ್ತು. ಈಗ ಯಾಕೆ ಟೆನ್ಷನ್ ತಗೋತೀಯ? ಎದ್ದೇಳು ಯಾಕೆ? ಥು ಆದ್ರೂನುವೆ ನಮ್ಮ ಅಣ್ಣಯ್ಯ ನನಗಿಂತ ಮೋಸ ಮಾಡಬಾರ್ದಾಗಿತ್ತು ಕಣ. ನಮ್ಮ ಅಣ್ಣಯ್ಯ ಹಿಂಗೆಲ್ಲ ಮಾಡ್ತಾನೆ ಅಂತ ನಾನು ಕನ್ಸು ಮನ್ಸಾಗ ಅನ್ಕೊಂಡಿರಲಿಲ್ಲ. ಎಷ್ಟು ಮೋಸ ಮಾಡ್ಬಿಟ್ಟ ನೋಡ್ದ? ಒಂದೇ ಕಿತ್ತನೆಯ ಸರಿಯಾಗಿ ಮೋಸ ಮಾಡ್ಬಿಟ್ಟು ನಾಮ ಹಾಕ್ಬಿಟ್ಟ ಕಣ ನನಗಂತೂನುವೆ. ಇಂಥ ಮೋಸ ಗೀಸ ಎಲ್ಲನೂವೆ ನಾನು ಅನ್ಕೊಂಡಿರಲಿಲ್ಲ ನಮ್ಮ ಅಣ್ಣಯ್ಯನ ಕಡೆಯಿಂದ ಮಾಡ್ತಾನೆ ಅಂತ. ಅವ್ನು ಕಿಡ್ನಿ ಪಡ್ನಿ ಅಂತ ಬಂದಾಗೆ ಅನ್ಕೋಬೇಕಿತ್ತು. ಅವ್ರ ಮನೇಲಿ ಇಲ್ವಾ ಕಾಪಾಡ್ತಾರೆ, ನಾನು ಯಾಕೆ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅವಾಗೇ ಅನ್ಕೋಬೇಕಿತ್ತು. ಅನ್ಕೊಂಡಿದ್ದಾಗ ನಾನೇನೇ ತಪ್ಪು ಮಾಡ್ಬಿಟ್ಟೆ ನೋಡು. ಸುಮ್ಮನೆ ನೀ ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈಗ ಏನು ಮಾಡೋದು? ಪೊದ್ದಿಗೆ ಮಾತ್ರ ಹೇಳ್ಬೇಡ ಕಣೋ, ಬಾಯಿ ತಪ್ಪುನುವೆ. ಸುಮ್ಕೆ ಏನೇ ಸರಿ ಇಲ್ಲ ಅವಳು, ನಿಂಗೂ ಗೊತ್ತಲ್ಲ. ಇಲ್ಲ ತಗ, ನಾನು ಏನು ಹೇಳೋಕ್ಕಿಲ್ಲ. ಸರಿ. ಆಮೇಲೆ ಬಾಯಿಗೆ ತಪ್ಪು ಹೇಳ್ಬಿಟ್ಟು ಆಮೇಲೆ ಅವಳು ನನ್ನ ಹಿಡ್ಕೊಂಡವಳು. ಈಗ ಹೆಂಗೋ ಮ್ಯಾನೇಜ್ ಮಾಡ್ಕೊತೀನಿ. ಇನ್ನೊಂದ್ಸಲ ಯಾರು ಬಂದು ಕೇಳಿದ್ರು 10 ಪೈಸೆ ಕೊಡಬೇಡ. ಏನಾರ ಕೇಳಿದ್ರೆ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೋನುವೆ ಹಂಗೆ ಹಿಂಗೋ ಮ್ಯಾನೇಜ್ ಮಾಡ್ಬಿಡು. ಹಂಗೆ ಮಾಡ್ತೀನಿ ಅಂತ ಕಾಸಿಲ್ಲ ಅಂತ ಹೇಳ್ಬಿಡ್ತೀನಿ. ನಾನು ಎಂಡ್ರೆ ಸರಿ ಕಣ್ಲಾ, ಅಲ್ಲೇರ ಅಲ್ಲೇ ಬಹುಮಾನ ಕೊಟ್ಬಿಡ್ತಾಳೆ. ನನ್ನಂಗೆ ಅಲ್ವೇ ಅಲ್ಲ. ಹ್ಞೂ ಸರಿ ಬಾ. ಇಲ್ಲಿ ಕುಂತ್ಕೊಂಡು ನೀನು ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇನಿಯ. ನಮ್ಮ ಅಣ್ಣ ಊರು ಬಿಟ್ಬಿಟ್ಟು ಹೊಂಟೋಗವ್ನಿ. ಎಲ್ಲ ಕಡೆ ಹುಡ್ಕುದ್ವಲ್ಲ, ಎಲ್ಲೂನು ಇಲ್ವಲ್ಲ ಅವನು. ಊರಾಗಿಲ್ಲ ಅನ್ನಿಸ್ತದೆ. ಊರು ಬಿಟ್ಟು ಬೇರೆ ಊರಿಗೆ ಹೋಗವ್ನಿ. ಸಿಗಕಂಟನು ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ನೋಡಿ ನೋಡಿ ಹೋಗೋಣ. ಯಪ್ಪ ಸದ್ಯ ನನ್ಗಂತೂ ಯಾವ ಅಣ್ಣ ತಮ್ಮನೂ ಇಲ್ಲ ತಗ್ಲಾಕೊಳ್ಳಕ್ಕೆ. ರೀ ತಗಳಿ ಕಾಪಿಯ ಹೋಗಿದ್ ಕೆಲ್ಸ ಏನಾಯ್ತು? ತಗಳಿ. ಯಪ್ಪ ನಾನಂತೂ ಎಷ್ಟು ಕಿತ ಅನ್ಕೋತೀನೋ ಕಣಪ್ಪ. ನಾನಂತೂನುವೆ ಸದ್ಯ ಬಿಡು. ಹೆಂಗೋನ್ವೆ ನನಗಂತೂ ಅಣ್ಣ ತಮ್ಮ ಅಂತ ಹೇಳ್ಬಿಟ್ಟು ಯಾರು ಇಲ್ದಿ ಸೋರೋಯ್ತು ಅಂತ ಹೇಳ್ಬಿಟ್ಟು ನಾನಂತೂ ಎಷ್ಟು ಕಿತ ಅಂತ ಅನ್ಕೋತೀನಿ ಗೊತ್ತೇ. ಯಾಕ್ರಿ ಅಂತದೇನಾಯ್ತು? ಏ ಅದೇನ ನಿಮ್ ಪೊದ್ದಿ ಗಂಡಿಲ್ವೇ? ಆ
ಅವನು ಅಲ್ಲ ಹೋಗಿ ಹೋಗಿ ಅವ್ರ ಅಣ್ಣಯ್ಯ ಕಷ್ಟ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಏನಿಯ ಕಾಸು ನಂಗೇನೇನಿಯ ಕೊಟ್ಬಿಟ್ಟವ್ನಿ ಕಿಡ್ನಿ ಆಪ್ರೇಷನ್ ಅದು ಇದು ಅಂತ ಹೇಳ್ಬಿಟ್ಟು ಈಗ ವಸೂಲಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರೆ ಎಂಥ ಆಪ್ರೇಷನ್ ಇಲ್ವಂತೆ ಏನು ಇಲ್ವಂತೆ ಎಲ್ಲ ಬರೀ ಸುಳ್ಳು ಬೊಗಳೆ ನಾಟಕ ಎಂಡ್ರನ್ನ ಕರ್ಕೊಂಡು ಮನೆ ಬಿಟ್ಬಿಟ್ಟು ಹೊಂಟೋಗೋನಂತೆ ಹೋಗಕ್ಕೆ ಕಾಸು ಗೀಸು ಇರ್ಲಿಲ್ವೇನೋ ಅದಕ್ಕೆ ಈ ಪೊದ್ದಿ ಗಂಡನ್ ತೆಗಿಸ್ಕೊಂಡು ಹಂಗೇನಿಯ ಹೊಂಟೋಗವ್ನಿ ನಾವ್ ಇವಾಗ ಹೋದ್ವಿ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರೆ ಕೇಳಕ್ಕೆ ಅಂತ ಅವರು ಅವ್ರ ತಮ್ಮವನಲ್ಲ ಅದೇ ಭದ್ರಮ್ಮನ ಮಗ ಅವನು ಇಲ್ಲ ಹಿಂಗೆಲ್ಲನೂ ಸಾಕ್ತೀನಿ ನಾನು ಹೆಂಡ್ತಿನ ಅಂತ ಮನೆ ಕರ್ಕೊಂಡು ಹೊಂಟೋಗ್ಬಿಟ್ಟವ್ನಿ ನಾವು 10 ರೂಪಾಯಿ ಕೊಡ್ಲಿಲ್ಲ ನೀವ್ ಯಾಕೆ ಕೊಟ್ರಿ ಅಂತ ಕೇಳ್ತಾನೆ. ಅಂದ್ರೆ ಪೊದ್ದಿ ಇದು ದುಡ್ಡು ಎತ್ಕೊಂಡು ಕೊಟ್ರದು. ಆ ಓಹೋ, ಅವ್ರು ಸೋಕಿ ಕೊಟ್ಟಂಗ ಆಯ್ತು, ಇವಾಗ ಕಷ್ಟ ಕೊಟ್ಟಂಗಲ್ಲ, ಸೋಕಿ ಕೊಟ್ಟಂಗ ಆಯ್ತು ಕಾಸು. ಏನೇನಾಗ್ಲಿ ಕಂಡೋರ್ ಮನೆ ಇಸ್ಯ ನಿನ್ಗೆ ಯಾಕೆ, ನೀನ್ ಏನು ಹೇಳಕ್ ಹೋಗ್ಬೇಡ ಪೊದ್ದಿಗಿದ್ದೀಗ ಆಮೇಕಿಂದ ಸುಮ್ಕಿದ್ಬಿಡು. ನನಗೇನು ಅದೇ ಕೆಲಸ ಹೇಳೋದೇ ನೀನು ಕಂಡೋರ್ಗೆಲ್ಲನೂ ಹೇಳ್ಕೊಂಡು ಕುಂತ್ಕೊಂತೀನಿ. ನಂಗೆ ಅದೇ ಕೆಲಸ ನೋಡು, ಬೇರೆ ಕೆಲಸ ಇಲ್ಲ ನನಗೆ. ಅಲ್ಲ ಫ್ರೆಂಡ್ ಅಲ್ವಾ ಹೇಳ್ಬಿಟ್ಟಿಗ ಅಂತ ಹೇಳ್ಬಿಟ್ಟು ನೋಡ್ದ ಹೆಂಗೆ ಮೋಸ ಮಾಡೋರು ಇರ್ತಾರೆ ಅಂತ ಹೇಳ್ಬಿಟ್ಟು ಮೋಸ ಹೋಗೋರು ಇರೋ ಗಂಟನೂ ಮೋಸ ಮಾಡೋರು ಇದ್ದೇನೇನಿಯೇ ಇರ್ತಾರೆ. ಯಪ್ಪ ನನಗೆ ಯಾವ ಅಣ್ಣ ತಮ್ಮಂದಿನೂ ಇಲ್ಲ ಬಿಡು, ಕಾಸು ತಗೊಂಡೋಗಿ ಕೊಡಕ್ಕೆ ಇಲ್ಲ ಇಸ್ಕೊಬಿಟ್ಟು ಬರೋಕ್ಕೆ. ನನ್ಗೆ ಅಣ್ಣ ತಮ್ಮ ಇದ್ದೀರ ನಾನೇ ಇಸ್ಕೊತಾ ಇದ್ದೆ, ಕಾಸನ್ನ ಕೊಡ್ತಿರ್ಲಿಲ್ಲ ಬಿಡು, ನನ್ನ ತಗೆ ಕಾಸಿಲ್ಲ ಏನು ಮಾಡೋಕ್ಕಾಯ್ತದೆ. ಹಾಂ ಯಪ್ಪ ಸರಿ ಸರಿ ಈಚೆ ಕಡೆ ನಾ ಕೂತ್ಕೊಂಡು ಕಾಪಿ ಕುಡಿತೀನಿ, ನನಗಂತೂ ಶಾಖೆ ತಡ್ಕೊಳಕ್ಕಾಯ್ತಿಲ್ಲ. ಅಯ್ಯೋ ರಾಮ, ಎಂತ ಬೊಡ್ಡಿ ನನ್ನ ಮಗ ಇರ್ಬೇಡ ಅವನು. ಆ ಹೆಂಡ್ತಿನ ಕರ್ಕೊಂಡು ಸಾಕಳಕ್ಕೆ ಅಂತ ಹೇಳ್ಬಿಟ್ಟು ಪೊದ್ದಿ ಗಂಡನ ಕಾಸೆ ನೀನು ಇಸ್ಕೊಂಡ್ಬಿಟ್ಟು ಹೋಗಿರೋದು ಲೆಕ್ಕ ಹಾಕು. ನೀನು ಎಂತ ನನ್ನ ಮಗ ಇರಬೇಡದವ್ರು ಇದ್ರು ನನ್ನ ಮಗ ಅಂತ ಹೇಳ್ಬಿಟ್ಟು ಇರು. ಪೊದ್ದಿಗೆ ವಿಷಯ ಹೇಳಲಿಲ್ಲ ಅಂತಂದ್ರೆ ಕೇಳು ನಾನು. ಹಲೋ ಪೊದ್ದಿ, ವಿಷಯ ಗೊತ್ತಾಯ್ತೆ? ಏನಿಲ್ಲ, ನಿನ್ನ ಗಂಡ ಕಾಸು ಕೊಟ್ನಲ್ಲ, ಅವನ ಆಪ್ರೇಷನ್ಗೆ ಅಲ್ವಂತೆ ಕಾಸು ಕೊಟ್ಟಿರೋದು. ಇವಾಗ ನನ್ನ ಗಂಡ ಬಂದಂಗೆ ಅಂತಿದ್ದ ಆಪ್ರೇಷನ್ಗೆ ಅಲ್ವಂತೆ ಅವ್ನು ಹೆಂಡ್ತಿನ ಕರ್ಕೊಂಡು ಮನೆ ಬಿಟ್ಬಿಟ್ಟು ಹೊಂಟೋಗೋನಂತೆ, ನಂಗೆ ಕಷ್ಟ ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ 50,000 ರೂಪಾಯಿ ಇಸ್ಕೊಂಡು ಹೋಗಿರೋದಂತೆ. ಹ್ಞೂನೇ, ನನ್ನ ಗಂಡ ಬಂದು ಇವಾಗ ಹೇಳ್ದ ಎಂಥ ಆಪ್ರೇಷನು ಗೀಪ್ರೇಷನು ಎಂಥದೂ ಇಲ್ವಂತೆ, ಏನೂ ಇಲ್ವಂತೆ. ಭದ್ರಮ್ಮನ ಮಂಟಕ್ಕೆ ಹೋಗಿದ್ರಂತೆ, ಭದ್ರಮ್ಮನ ಮಗನೇನೇ ಹೇಳದ್ನಂತೆ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಭದ್ರಮ್ಮನ ಮಗ ಎಲ್ಲನೂ ಹೇಳಿರೋದು. ಹೌದೌದೌದು. ಹ್ಞೂ 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 ಅದಕ್ಕೆ ನಿಂಗೆ ಹೇಳೋಣ ಅಂತ ಮಾಡಿದೆ. ನಾನು ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡ ಕಣವ. ತಿರುಗಿ ಮೊದಲೇ ನಿನ್ನ ಗಂಡ ಸುಮ್ಕೆ ನಮ್ಮ ಗಂಡನ ಮೇಲೆ ಎಗರಾಡ್ತಾನೆ. ನಾನು ಹೇಳ್ದೆ ಅಂತ ಹೇಳ್ಬೇಡ, ಇಸ್ಯ ಗೊತ್ತಾಯ್ತು ಭದ್ರಮ್ಮನ ಮಗನ ಕಡೆಯಿಂದ ಅಂತ ಹೇಳ್ಬಿಟ್ಟು ಏನಾರ ಹೇಳು. ಪಾಪ ನೀನು ನನ್ನ ಫ್ರೆಂಡ್ ಅಲ್ವಾ, ಗೊತ್ತಿರಲಿ ಅಂತ ಹೇಳ್ದೆ ಅಷ್ಟೇ ನೀನಿಯ. ಹ್ಞೂ ಹ್ಞೂ ನಿನ್ನ ಗಂಡ ಪ್ಯಾದ್ ನನ್ನ ಮಗ ಬಾರಿ, ನಾಳೆಗೆ ಇನ್ನೊಬ್ನು ಬಂದ್ಬಿಟ್ಟು ಇನ್ನೊಂದ್ಸಲ ಏನೋ ಕೇಳ್ತಾನೆ ಕಾಸ, ಎಲ್ಲ ಇಡ್ರಿಸ್ಲಿಲ್ಲ ಅಂತಂದ್ರೆ ಕೇಳು. ಹಿಂಗೇನಿಯ ಕೊಟ್ಟು 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 ಎಲ್ಲ ಹಾಳು ಮಾಡ್ಕೊತಾನೆ, ನೋಡ್ತಾ ಇರು. ಹುಷಾರ್ ಬುದ್ಧಿ, ಚೆನ್ನಾಗಿ ಬುದ್ಧಿ ಕಲಿಸು ಸರಿನಾ? ಸುಳ್ಳು ಹೇಳ್ಬಿಟ್ಟು ಚೆನ್ನಾಗಿ ಕಿತ್ಕೊತಾರಿಲ್ಲ ಅಂದರೆ. ಸರಿ ಮಾಡೋಗ್ತೀನಿ, ನನ್ನ ಗಂಡ ಈಚೆ ಕಡೆ ಅವನಿ.